ಆದಮೇಲೆ ಈ ನಿಮ್ಮ ಸುಮಂತ್ ಮಾಡುವ ಪ್ರೀತಿಪೂರ್ವಕ ನಮಸ್ಕಾರಗಳು. ಸಿದ್ಧಿ ವೆಲ್ನೆಸ್ ಚಾನಲ್ನ ಟ್ರೀಟ್ಮೆಂಟ್ ವಿತೌಟ್ ಪೇಮೆಂಟ್ ಸಂಚಿಕೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ದಿನ ಒಂದು ಹೆಲ್ತ್ ಇಶ್ಯೂ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ಹೆಲ್ತ್ ಇಶ್ಯೂ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅನುಭವಿಸಿರ್ತಾರೆ. ಇದರಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಿದ್ರೆ ಯಾವುದಪ್ಪ ಇದು ಅಂದರೆ ಹೆಡ್ಡೇಕ್, ತಲೆನೋವು ಯಾರಿಗೆಲ್ಲ ಹೇಳಿ? ಎಲ್ಲರಿಗೂ ತಲೆನೋವು ಇದ್ದಿದ್ದೆ, ಹೌದಲ್ವಾ? ಮನುಷ್ಯ ಅಂದಮೇಲೆ ಅವನಿಗೆ ತಲೆನೋವು ತಪ್ಪಿದ್ದಲ್ಲ. ಈ ತಲೆನೋವಲ್ಲಿ ಸಾಕಷ್ಟು ಥರ ತಲೆನೋವುಗಳು. ಕೆಲವರಿಗೆ ಹೆಚ್ಚು ಬಿಸಿಲು ಓಡಾಡಿದರೆ ತಲೆನೋವು ಬರುತ್ತೆ, ಅತಿಯಾದ ಬೆಳಕು, ಶಬ್ದ, ಗ್ಯಾಸ್ಟ್ರೈಟಿಸಿಂದ ತಲೆನೋವು ಬರುವಂಥದ್ದು, ಸ್ಟ್ರೆಸ್ಸಿಂದ ತಲೆನೋವು ಬರುವಂಥದ್ದು. ಸಾಕಷ್ಟು ಕಾರಣಗಳಿದೆ ತಲೆನೋವಿಗೆ. ಆದರೆ ನಮ್ಮ ಜನಗಳು ಅವ್ರದ್ದೇ ಆದ ಹೋಮ್ ರೆಮಿಡೀಸನ್ನು ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡಿದ್ದಾರೆ. ತಲೆನೋವು ಬಂತು ಅಂದರೆ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಈ ಥರ ಅಭ್ಯಾಸಗಳನ್ನ ಬೆಳೆಸ್ಕೊಂಡಿರ್ತಾರೆ. ಇವತ್ತು ಯಾವ ಮಟ್ಟಿಗೆ ಆಗಿದೆ ಅಂದರೆ, ತಲೆನೋವು ಬರಲಿಲ್ಲ ಅಂದರೂ ಕೂಡ ಬೆಳಗ್ಗೆಯಿಂದ ಸಂಜೆ ಟೀ ಕುಡಿಲ್ಲ ಅನ್ನೋ ತಲೆನೋವು ಬರುತ್ತೆ. ಆ ಮಟ್ಟಕ್ಕೆ ಮಾಡ್ಕೊಂಡಿದ್ದಾರೆ. ಈ ಹೋಮ್ ರೆಮಿಡೀಸನ್ನು ಹೊರತುಪಡಿಸಿ ಸಾಕಷ್ಟು ಜನ ಈ ಹೆಡ್ಡೇಕಿಗೆ ಮೆಡಿಕೇಷನ್ಸ್ಗೆ ಅಡಿಕ್ಟ್ ಆಗಿದ್ದಾರೆ. ಆ ಮೆಡಿಕೇಷನ್ಸ್ ಯಾವತ್ತಿದ್ರೂ ಕೂಡ ಅವರ ದೇಹದ ಮೇಲೆ, ಆರೋಗ್ಯದ ಮೇಲೆ ಸೈಡ್ ಎಫೆಕ್ಟ್ಸನ್ನು ಬೀರುವಂಥದ್ದೇ. ಹಾಗಿದ್ರೆ ಈ ಹೆಡ್ಡೇಕ್, ಏಕೆಂದರೆ ಹೆಡ್ಡೇಕಲ್ಲಿ ನಾವು ಸಾಕಷ್ಟು ಥರದ ಹೆಡ್ಡೇಕ್ಸನ್ನು ನೋಡ್ತೀವಿ. ಸೈನಸ್ ಆಗಿರ್ಬೋದು, ಸ್ಟ್ರೆಸ್ಸನ್ನು ಬರೋದಾದ್ರು, ಟೆನ್ಷನಿಂದ ಬರೋದಾಗೋದು, ಮೈಗ್ರೇನ್ಸಿಂದ ಆಗಿರ್ಬೋದು, ದೇಹದಲ್ಲಿರ್ತಕ್ಕಂಥ ಬೇರೆದಾದ ಇನ್ಫ್ಲಮೇಷನ್ಸಿಂದ ಬರ್ತಕ್ಕಂಥ ಹೆಡ್ಡೇಕ್ಸ್ ಆಗಿರ್ಬೋದು. ಎಲ್ಲದಕ್ಕೂ ಬಿಫೋರ್ ಗೋ ಟು ದ ಟ್ರೀಟ್ಮೆಂಟ್ ಕೆಲವೊಂದು ಅಕ್ಯುಪ್ರೆಷರ್ ಪಾಯಿಂಟ್ಸನ್ನು ನೀವು ಅಪ್ಲೈ ಮಾಡ್ಕೊಂಡಿದ್ದೇ ಆದರೆ ಖಂಡಿತ ನಮ್ಮ ದೇಹದಲ್ಲಿರ್ತಕ್ಕಂಥ ಪೈನ್, ಹೆಡ್ಡೇಕ್ಸ್, ಇನ್ಫಾರ್ಮೇಷನ್ಸ್ ಏನೇ ಇದ್ದರೂ ಕೂಡ ಪರ್ಮನೆಂಟಾಗಿ ಕ್ಯೂರ್ ಆಗ್ತಕ್ಕಂಥ ಒಂದು ಪಾಯಿಂಟ್ ಇದೆ. ಹಾಗಿದ್ರೆ ನೋಡೋಣಲ್ಲ. ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ, ಇದು ಮೂರನೇ ಕಣ್ಣು ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಥರ್ಡ್ ಐ ಅಂತ ಹೇಳ್ತೀವಿ. ಅಕ್ಯುಪ್ರೆಷರಲ್ಲಿ GV24 ಅಂತಕ್ಕಂಥ ಒಂದು ಪಾಯಿಂಟ್ ಇದು. ನಿಮಗೆ ಯಾವುದೇ ರೀತಿ ತಲೆನೋವು ಇರಲಿ, ಅದು ಯಾವ ಥರ ತಲೆನೋವು ಅಂತ ನಿಮಗೆ ಗೊತ್ತಿಲ್ಲ, ಏನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. ವೆರಿ ಫಸ್ಟ್ ನೀವು ಮಾಡಬೇಕಾಗಿರುವಂಥದ್ದು, ಈ ಒಂದು ಏನು ಎರಡು ಉಬ್ಬುಗಳ ಮಧ್ಯೆ ಇರ್ತಕ್ಕಂಥ ಪಾಯಿಂಟ್ GV24 ಥರ್ಡ್ ಐ ಅಂತ ಏನು ಹೇಳ್ತೀವಿ ನಾವು. ಈ ಪಾಯಿಂಟನ್ನು ನಿಮ್ಮ 4 ಫಿಂಗರ್ ತೋರು ಬೆರಳಿನಲ್ಲಿ 1 ನಿಮಿಷಗಳ ಕಾಲ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡೋದ್ರಿಂದ ನಿಮ್ಮ ಹೆಡ್ಡೇಕ್ಸ್ ಮ್ಯಾಕ್ಸಿಮಮ್ ಡ್ರಾಪ್ ಡೌನ್ ಆಗುತ್ತೆ ಅಂತಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ಈ ಎರಡು ಕಣ್ಣುಗಳ ಮಧ್ಯೆ ಇರತಕ್ಕಂಥ ನಾಸಲ್ ಎಂಡ್ ಪಾಯಿಂಟ್ ಏನಿದೆ, UB2 ಯೂರಿನರಿ ಬ್ಲ್ಯಾಡರ್ 2 ಪಾಯಿಂಟ್ ಅಕ್ಯುಪ್ರೆಷರ್ ಪಾಯಿಂಟ್, ಈ ರೀತಿಯಾಗಿ ಪ್ರೆಷರನ್ನು ಕೊಟ್ಟು 1 ನಿಮಿಷಗಳ ಕಾಲ ಪ್ರೆಷರನ್ನು ಕೊಡೋದ್ರಿಂದ ನಿಮ್ಮ ಹೆಡ್ಡೇಕ್ ಮ್ಯಾಕ್ಸಿಮಮ್ ಡ್ರಾಪ್ ಡೌನ್ ಆಗುತ್ತೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಆ ರೀತಿಯಾಗಿ ಮಾಡಿಕೊಡಿ. ಮೂರನೇ ಪಾಯಿಂಟ್ ಬಂದು ನಮ್ಮ ತಲೆಯ ಹಿಂಭಾಗದಲ್ಲಿ ನಮ್ಮ ಏರ್ ಲೈನ್ ಏನಿದೆ, ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಆ ಏರ್ ಲೈನ್ನ ಎಂಡ್ ಪಾಯಿಂಟಲ್ಲಿ ನಮ್ಮ 2 ಥಂಬ್ಗಳ ಮುಖಾಂತರ ಪ್ರೆಷರನ್ನು ಕೊಡೋದ್ರ ಮುಖಾಂತರ 1 ನಿಮಿಷಗಳ ಕಾಲ ಪ್ರೆಷರನ್ನು ಕೊಟ್ಟು ಬಿಡೋದ್ರ ಮುಖಾಂತರ ನಿಮ್ಮ ಇಲ್ಲಿರ್ತಕ್ಕಂಥ ಹೆಡ್ಡೇಕ್ಸ್, ಅದು ಯಾವುದೇ ಥರದ ಹೆಡ್ಡೇಕ್ಸ್ ಆಗಿರಲಿ, ಇಟ್ ವಿಲ್ ಕಟ್ ಡೌನ್. ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು, ನೋಡ್ಕೋಬೋದು, ಹಾಗೆ ಅನುಭವಿಸ್ಬೋದು. ಈ ಪಾಯಿಂಟ್ಗಳ ಜೊತೆಗೆ ಮಾಸ್ಟರ್ ಆಫ್ ಪೈನ್ ಕಿಲ್ಲರ್ ಪಾಯಿಂಟ್ ಲಾರ್ಜ್ ಇಂಟೆಸ್ಟೈನ್ 4 ಚಿತ್ರದಲ್ಲಿ ನೋಡ್ತಾ ಇದ್ದಾರೆ, LI4. ಆ ಪಾಯಿಂಟ್ ಬರುವಂಥದ್ದು ನಿಮ್ಮ ಹೆಬ್ಬೆರಳು ಹಾಗೂ ತೋರ್ಬೆರಳು ಮಧ್ಯೆ. ಈ ಪಾಯಿಂಟ್ ಅನ್ನು ಪ್ರೆಷರ್ ಕೊಟ್ಟು 1 ನಿಮಿಷಗಳ ಕಾಲ ಪ್ರೆಷರ್ ಕೊಡೋದ್ರಿಂದ ಅಪ್ಪರ್ ಬಾಡಿ ಅಂದರೆ ಸೊಂಟದಿಂದ ಮೇಲೆ ಇರ್ತಕ್ಕಂಥ ದೇಹದ ಭಾಗದಲ್ಲಿ ಯಾವುದೇ ಇನ್ಫ್ಲಮೇಷನ್, ಪೈನ್ ಇದ್ದರೂ ಕೂಡ ಕಟ್ ಡೌನ್ ಆಗುತ್ತೆ ಅನ್ನುವಂಥದ್ದು ಈ ಒಂದು ಪಾಯಿಂಟ್. ಇದನ್ನು ಪೈನ್ ಕಿಲ್ಲರ್ ಪಾಯಿಂಟ್ ಅಂತ ಕರೀತಾರೆ, LI4.
ದೇಹದಲ್ಲಿ ಹೆಡ್ಡೇಕ್ ಅಲ್ಲದೆ ಬೇರೆ ಯಾವುದೇ ಪೇಯ್ನ್ ಇದ್ದರೂ ಕೂಡ, ಅಪ್ಪರ್ ಬಾಡಿ ಪೇಯ್ನ್ ಯಾವುದೇ ಪೇಯ್ನ್ ಇದ್ದರೂ ಕೂಡ ನಿಮಗೆ ಬಿಫೋರ್ ಗೋ ಟು ದ ಮೆಡಿಕೇಷನ್ ಈ ಪಾಯಿಂಟ್ಸ್ಗಳನ್ನು LI4 ಆಗಿರ್ಬೋದು, GV24 ಆಗಿರ್ಬೋದು, ಯುಬಿನರಿ ಬ್ಲ್ಯಾಡರ್ 2 ಆಗಿರ್ಬೋದು, ಆ್ಯಂಡ್ ನಮ್ಮ ಏರ್ಲೈನಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ ಆಗಿರ್ಬೋದು, ಇವನ್ನು ಅಪ್ಲೈ ಮಾಡ್ಕೊಳ್ಳಿ. ಹೆಡ್ಡೇಕ್ ಇರಲಿ ಇಲ್ಲದೇ ಇರಲಿ, ಡೈಲಿ ಈ ಪಾಯಿಂಟ್ಸನ್ನು ನಿಮ್ಮ ಫ್ರೀ ಟೈಮಲ್ಲಿ 1 ನಿಮಿಷಗಳ ಕಾಲ ಪ್ರೆಷರ್ ಪಾಯಿಂಟ್ಸನ್ನು ಕೊಟ್ಟು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೇ ಗೊತ್ತಿಲ್ಲದೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಪೈನ್ಗಳು, ಇನ್ಫ್ಲಮೇಷನ್ಸು, ಬ್ಲಡ್ ಸರ್ಕ್ಯುಲೇಷನ್ಸು, ಸ್ಟ್ರೆಸ್ ಔಟ್ ಆಗುವಂಥದ್ದು, ಮೈಂಡ್ ರಿಲ್ಯಾಕ್ಸ್ ಆಗುವಂಥದ್ದು, ಹಾಗೆ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಈ LI4 ಪಾಯಿಂಟ್ಸ್, LI4 ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಡೈಲಿ ಪ್ರೆಷರ್ ಪಾಯಿಂಟನ್ನು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಫ್ರೀ ಟೈಮಲ್ಲಿ ಪ್ರೆಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ HbA1c ಲೆವೆಲ್ ಡ್ರಾಪ್ ಡೌನ್ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ.